ಎಸ್ ಜನ್ಸಿ ಶಾಂತಿ ಕ್ರಾಂತಿ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದೀಗ ನಮ್ಮ ಸ್ಟುಡಿಯೋದಲ್ಲಿ ಜನ್ಸಿ ತಲೆಮಾರಿನ ಯುವ ನಾಯಕರು ಅಂತ ಹೇಳ್ಬೋದು, ಜೊತೆಗೆ ಹೋರಾಟದಲ್ಲಿ ಭಾಗಿಯಾದಂಥವರು, ಭಾಳ ಸಕ್ರಿಯರಾದಂಥವರು ಕೂಡ ವಿದ್ಯಾರ್ಥಿಗಳ ಸಂಘಟನೆಯಿಂದ ನಮ್ಮ ಜಾಯ್ನ್ ಆಗಿದ್ದಾರೆ. ಶರತ್ ಅಂತ ಹೇಳಿ ಐಸಾ ಸಂಘಟನೆಯ ಪ್ರಮುಖರು. ಶರತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಶಿರೇಖಾ ಕೂಡ ಐಸಾ ಸಂಘಟನೆಯವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೋಟೆಪ್ಪ ಅಂತ ಹೇಳಿ ABVP, ಮೂರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಏನೋ ಚಿಕ್ಕದಾಗಿ ನಡೆಯುತ್ತೆ ದೊಡ್ಡ ಕ್ರಾಂತಿ ಅಂತ ಅಂದುಕೊಂಡಿದ್ರು, ಒಂದು ಸಣ್ಣ ಕ್ರಾಂತಿ ಅಂತ ಅಂದುಕೊಂಡಿದ್ರು, ಬಹಳ ನೆಗ್ಲೆಕ್ಟ್ ಮಾಡುವಂಥ ಜನ್ಸಿ ಕ್ರಾಂತಿ ಅಂತ ಅಂದುಕೊಂಡಿದ್ರು. ಬಟ್ ಈ ದೇಶದ ಪ್ರಧಾನಿಗಳು ಕೂಡ ಮಧ್ಯರಾತ್ರಿಯಲ್ಲಿ ಕುಳಿತು ವಿಡಿಯೋ ಮಾಡುವಂಥ, ಜೊತೆಗೆ ಈ ದೇಶದ ಒಬ್ಬ ಕೇಂದ್ರ ಸಚಿವ ರಾಜೀನಾಮೆ ಕೊಡುವಂಥ ಹಂತಕ್ಕೆ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರಾ? ಅಂದರೆ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ತದನಂತರ ಮೇ 3ನೇ ತಾರೀಕು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಅದ ತಕ್ಷಣ ಮೊದಲ ಹೋರಾಟ ಮಾಡಿರುವಂಥ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ABVP. 13ನೇ ತಾರೀಕೆ ನಾವು ಹೋರಾಟವನ್ನು ಹೋರಾಟ ಮಾಡಿದ್ದೀವಿ. NTA ಡೈರೆಕ್ಟರ್ ಆಫೀಸನ್ನು ಮುತ್ತಿಗೆ ಹಾಕಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿನೇ ನಾವು ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ದೀವಿ. ಜೊತೆಗೆ ನೆಕ್ಸ್ಟ್ ಮರುಪರೀಕ್ಷೆ ಆಗಬೇಕು ಅಂತೇಳಿ ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ವಿ. ಮಕ್ಕಳಿಗೆ ಶುಲ್ಕವನ್ನು ಪಡಿಬಾರ್ದು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ವಿ. ಜೊತೆಗೆ CBIಗೆ ಈ ತನಿಖೆಯನ್ನು CBIಗೆ ವಹಿಸಬೇಕು. ಇದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಕೈವಾಡ ದೊಡ್ಡದಾಗಿ ಕಾಣ್ತಾ ಇದೆ. ಕಳೆದ ವರ್ಷಗಳಿಂದ ನೋಡಿದ್ರೆ ಪ್ರತಿ ವರ್ಷ ಇದೇ ಥರ ಆಗ್ತಾ ಇದೆ. ಹೀಗಾಗಿ ಇದನ್ನು CBIಗೆ ವಹಿಸಬೇಕಂತೇಳಿ ದೊಡ್ಡ ಬೇಡಿಕೆ ಇಟ್ಟಿದೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಒಂದು ಒಪ್ಪಿಗೆಯನ್ನು ಕೊಟ್ಟಾಗ, ಇದರ ಕುರಿತು ತನಿಖೆಗಳು ನಡೆಸಬೇಕಂತೇಳಿ ಭರವಸೆನ ಕೊಟ್ಟಾಗ ಆ ಕ್ಷಣದಲ್ಲಿ ABVP ಸ್ವಲ್ಪ ಹಿಂದೆಡ್ತು. ಆದರೆ CJP ಏನು ಯೋಚನೆ ಮಾಡ್ತು ಅಂದರೆ ನಾವು ಏನೋ CJP ವಿಚಾರಕ್ಕೆ ಬರ್ತೀವಿ. ಈಗ ಇವತ್ತಿನ ಫಲಿತಾಂಶ ಇದೆಯಲ್ಲ, ABVP ಹೋರಾಟದ ಪರಿಣಾಮ ಇದು ಅಂತ ಅನ್ಕೊಂತೀರಾ? ABVP ಹೋರಾಟದ ಪರಿಣಾಮ CBIಗೆ ಹೋಗಿರುವಂಥದ್ದು, ಮರು ತನಿಖೆ ತನಿಖೆ ಆಗ್ತಾ ಇರುವಂಥದ್ದು, ಮರುಪರೀಕ್ಷೆ ಆಗಿರುವಂಥದ್ದು, ಮತ್ತೆ ಎಜುಕೇಷನ್ ರಿಫಾರ್ಮ್ಸ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಕ್ರಮಗಳು ತಗೊಳ್ಬೇಕಾಗಿತ್ತು ಗಟ್ಟಿಯಾದಂತಹ ಒಂದು ಒತ್ತಾಯವನ್ನು ಹಾಕಿರೋ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಕೂಡ ABVP. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಕೇಳಿದ್ದಾರೆ. ನಾವು ಈ ಹಿಂದೆ ನಮ್ಮ ಹೋರಾಟಗಳಲ್ಲಿ ನೋಡಿದ್ರೆ ಧರ್ಮೇಂದ್ರ ಪ್ರಧಾನ್ ಆಗಿರಲಿ, ಯಾವುದೇ ಒಂದು ಮಿನಿಸ್ಟರ್ಗಳನ್ನ ರಾಜೀನಾಮೆ ಕೊಡಲಿ ಅಂತೇಳಿ ನಾವು ಹೋರಾಟಗಳನ್ನ ಮಾಡಿಲ್ಲ. ನಮ್ಮ ಹೋರಾಟಗಳು ಇರುವಂತದ್ದು ಸಿಸ್ಟಮ್ ಅನ್ನ ಸುಧಾರಣೆ ಮಾಡುವಂತದ್ದಾಗಿರಬೇಕು ಅಂತೇಳಿ. ಒಬ್ಬ ಕೇಂದ್ರ ಮಂತ್ರಿ ಆಗಿರಲಿ ಅಥವಾ ರಾಜ್ಯದ ಮಂತ್ರಿ ಆಗಿರಲಿ, ರಾಜೀನಾಮೆ ಕೊಟ್ಟ ತಕ್ಷಣ ಸಿಸ್ಟಮ್ ಸುಧಾರಣೆ ಆಗಲ್ಲ. ನಾವು ಸುಧಾರಣೆ ಆಗಬೇಕು ಅಂದ್ರೆ ಅಲ್ಲಿ ಯಾವಲ್ಲಿ ಎನ್ನುತ್ತಾ ಇದೀವಿ, ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಸುಧಾರಣೆ ಆಗೋಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ. ಸರ್ಕಾರದಾಗಿದ್ರು ಕೂಡ ನಾವು ಸರ್ಕಾರದ ಮಂತ್ರಿಗಳು ರಾಜೀನಾಮೆ ಕೊಡಲಿ ಅಂತ ಹೋರಾಟ ಮಾಡಲ್ಲ. ಎಲ್ಲಿ ತಪ್ಪಾಗ್ತಾ ಇದೆ ಅಲ್ಲಿ ತಿದ್ದುಕೊಳ್ಳುವಂತ ಪ್ರಯತ್ನ ಆಗಬೇಕು. CJPಗೆ ನೀವೇ ಸ್ಫೂರ್ತಿ ಅಂತ ಹೇಳ್ಕೋಬೇಕಾ? ಈಗ CJPಗೆ ಸ್ಫೂರ್ತಿ ನಾವಂತ ಹೇಳ್ಕೊಂಡು ನೀವು ಅವಶ್ಯಕತೆ ಏನು ಬೇಕಾಗಿಲ್ಲ. ಅವ್ರದ್ದು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಏನೋ ಮಾಡಿ ಹೋರಾಟ ಮಾಡಿದ್ದಾರೆ. ನಮ್ಮ ವಿಚಾರವನ್ನು ಇಟ್ಕೊಂಡು ನಾವು ವಿದ್ಯಾರ್ಥಿ ಪರಿಷತ್ ಸ್ಟೂಡೆಂಟ್ಗಳ ಪರವಾಗಿ ಮೊದಲು ಯಾವುದೇ ತಪ್ಪು ನಡೆದ ತಕ್ಷಣ ಮೊದಲು ಏನೋ ಅವರಿಗೆ ಉತ್ತರ ಕಂಡುಕೊಳ್ಳುವಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತೀವಿ. ABVPಗೆ CJPಗೆ ಏನು ವ್ಯತ್ಯಾಸ ಇದೆ? ABVP CJP ಅನ್ನೋದಕ್ಕಿಂತ ABVP ನಿಮಗೂ ಅವ್ರಿಗೂ ಹೋರಾಟ ಒಂದೇ ವಿಷಯದಲ್ಲಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಉದ್ದೇಶ ಅಷ್ಟೇ, ಅವ್ರ ಉದ್ದೇಶ ಅಷ್ಟೇ. ಪರೀಕ್ಷಾ ಅಕ್ರಮ ತಡೆಗಟ್ಟಬೇಕು, ಯಾರು ವಿಫಲರಾಗಿದ್ದಾರೋ ಅವನ್ನ ರಾಜೀನಾಮೆ ಪಡಿಬೇಕು, ತಕ್ಕ ಶಿಕ್ಷೆ ಆಗಬೇಕು, ಯಾವೆಲ್ಲ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಖಾಸಗಿ ವ್ಯಕ್ತಿಗಳು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ. ನಿಮ್ಮ ಹೋರಾಟ ಮತ್ತು CJP ಹೋರಾಟ ಒಂದೇ ಅನ್ನೋದಾಗಿದ್ರೆ ವ್ಯತ್ಯಾಸಗಳೇನು ಕಾಣಿಸ್ತೇವೆ? CJP ಹೋರಾಟ ಇರುವಂಥದ್ದು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕನ್ನುವಂಥ ದೊಡ್ಡ ಮಟ್ಟದ ಅವರದ ಒಂದು ಏನಂತ ಬೇಡಿಕೆ ಆಗಿತ್ತು. ತದನಂತರ ಅವರ ಬೇಡಿಕೆಗಳು ಬೇರೆ ಬೇರೆ ರಿಫಾರ್ಮೇಷನ್ಗಾಗಿರ್ಬೋದು, ಅಥವಾ ಅಲ್ಲಿ ಕೆಲವೊಂದಿಷ್ಟು ಡೈರೆಕ್ಟರ್ ಆಗಲಿ ಸಿಸ್ಟಮ್ ಒಳಗಡೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಅದ್ರ ಕೂಡ ತರಬೇಕು ಅಂತೇಳಿ ಅವ್ರು ಒಂದು ಈಗ ನೀವು CJP ಹೋರಾಟ ಮಾಡ್ಬೇಕಾದ್ರೆ ABVP ಯಾಕೆ ಹಿಂದೆ ತೆಗೆದುಕೊಳ್ತು? ಹೋಗಿ ಅವ್ರ ಜೊತೆ ಕೂತ್ಕೋಬೇಕಾಗಿತ್ತು. ನಾವು ಕೂಡ ಹೋರಾಟ ಮಾಡಿ ಅವ್ರ ಜೊತೆ ಹೋರಾಟ ಮಾಡ್ಬೇಕಾಗಿತ್ತು. ನೋಡಿ ಸರ್, ಈಗ ಯಾವುದೋ ಒಂದು ಸಂಘಟನೆ ಹೋರಾಟ ಮಾಡ್ತಿದೆ ಅಂದ್ರೆ ಅಲ್ಲಿ ಹೋಗಿ ಉದ್ದೇಶ ಒಂದೇ ಅಂತ ಹೇಳ್ಬೇಕಾದ್ರೆ ಸಂಘಟನೆ ಭೇದಗಳು ಯಾಕೆ ಬರ್ಬೇಕು? ಇಲ್ಲಿ ಯಾವುದೋ ಒಂದು ಸಂಘಟನೆ ಹೋರಾಟ ಮಾಡುತ್ತಿರ್ಬೇಕಾದ್ರೆ ಅದರೊಳಗೆ ಹೋಗಿ ನಮ್ಮ ಬಾವುಟ ನೆಡುವಂಥದ್ದು ನಮ್ಮ ಪದ್ಧತಿ ಅಲ್ಲ, ನಮ್ಮ ಸಂಸ್ಕೃತಿನೂ ಅಲ್ಲ. ಈಗಾಗಲೇ ಕಳೆದ SFI ಸಂಘಟನೆ ಆಗಿರ್ಬೋದು, ಏಡ್ಸೋ ASO ಎಲ್ಲ ಬೇರೆ ಸಂಘಟನೆಗಳು ಹೋಗಿ CJPಗಳು ಸಪೋರ್ಟ್ ಕೊಟ್ಟು ಅವ್ರದ್ದು ಇರಲಿ. ಬಟ್ ನಾವು ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ತೀವಿ. ನಮ್ಮ ಸಾಮರ್ಥ್ಯ ಇದೆ, ನಮ್ಮ ಶಕ್ತಿ ಇದೆ. ಯಾವ ತರ ವಿದ್ಯಾರ್ಥಿಗಳ ಪರವಾಗಿ ಪರಿಹಾರ ಕಂಡುಕೊಳ್ಬೇಕಂತ ಗೊತ್ತಿದೆ.